ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮೀಶೋಯಿಂದ ಪರ್ಚೇಸ್ ಮಾಡಿರುವಂಥದ್ದು ನಾನು ತೋರಿಸ್ತಾ ಇದ್ದೀನಿ. ಅಂದರೆ ನಮ್ಮನೆಗೆ ಬೇಕಾಗಿರುವಂಥದ್ದನ್ನು ನಾನು ಆರ್ಡರ್ ಮಾಡ್ಕೊಂಡಿದ್ದೆ, ಅದು ಬಂದಿದೆ. ಅದನ್ನೆಲ್ಲ ನಾನು ನಿಮಗೆ ತೋರಿಸ್ಬೇಕು ಅಂತ, ಅಂದರೆ ಯೂಸ್ಫುಲ್ ಆಗುವಂಥದ್ದನ್ನು ಮಾಡ್ಕೊಂಡಿದ್ದೀನಿ. ಇದು ಪ್ರಮೋಷನ್ ವಿಡಿಯೋ ಅಲ್ಲ. ಬನ್ನಿ ಒಂದೊಂದೇ ಎಲ್ಲವನ್ನು ತೆಗೆದು ತೋರಿಸ್ತೀನಿ ಹೇಗಿದೆ ಏನು ಅನ್ನೋದನ್ನು. ಇದು ಎಲ್ಲನೂ ನಾವು ಓಪನ್ ಮಾಡಿ ಒಂದು ಸಲ ಚೆಕ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ಎಲ್ಲ ಓಪನ್ನೇ ಇದೆ. ಇದು ಏನು ಅಂದರೆ ಪೈಪೆಲ್ಲ ಹೋಲಾದರೆ ಅದಕ್ಕೆ ಅಂಟಿಸೋವಂಥದ್ದು. ಪೈಪು ಮಾಮೂಲಿ ನಾವು ಗಿಡಕ್ಕೆಲ್ಲ ನೀರು ಹಾಕ್ತೀವಲ್ಲ, ಇದನ್ನು ತೆಗೆದ್ರೆ ಆಯಿತು. ಇದನ್ನು ತೆಗೆದುಬಿಟ್ಟು ಕಟ್ ಮಾಡಿ ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟುದ್ದ ಅಂಟಿಸಿದ್ರೆ ಟೈಟಾಗಿ ಅಂಟ್ಕೊಳ್ಳುತ್ತೆ. ಇದು ತುಂಬ ಗಮ್ಮಿದೆ. ಇದು ನಾನು ಒಂದು 2-3 ಕಡೆ ಪೈಪ್ ಹೋಲಾಗಿತ್ತು, ಅಂಟಿಸಿದ್ದೀನಿ, ಅಂಟ್ಕೊಂಡಿದೆ. ತುಂಬ ಯೂಸ್ಫುಲ್ ಆದಂಥ ಇದು. ಇದನ್ನು ನಾನು ಮೇಲ್ಗಡೆ ಪಿಕ್ ಹಾಕ್ತೀನಿ ಬೇಕಿದ್ರೆ. ಇದು ಸೋಲಾರ್ ಲೈಟು. ನಾವು ಬಿಸಿಲಿನಲ್ಲಿ ಹಾಕಿದ್ರೆ, ಇದನ್ನು ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಇದು ಬೆಳಕು ಬರುತ್ತೆ, ಲೈಟ್ ಆನ್ ಆಗುತ್ತೆ. ಒಂದು ಸಲ ನಾನು ಚಾರ್ಜ್ ಮುಗ್ದೋಗಿದೆ, ನಾನು ಬಿಸಿಲಲ್ಲಿ ಇಟ್ಟಿಲ್ಲ ಇವತ್ತು. ಹಾಕಿದ್ದೆ, ಫಿಕ್ಸ್ ಮಾಡಿದ್ದೆ, ತೊಗೊಂಡು ಬಂದಿದ್ದೀನಿ ತೋರಿಸ್ಲಿಕ್ಕೆ ಅಂತ. ಬಾಕ್ಸೆಲ್ಲ ಬಿಸಾಡಿಬಿಟ್ಟಿದ್ದೀನಿ. ಒಂದು 3 ಲೈಟು ನಾನು ತರಿಸ್ಕೊಂಡೆ. ಇದು ತುಂಬ ಚೆನ್ನಾಗಿದೆ, ತುಂಬ ಯೂಸ್ಫುಲ್ಲಾಗಿದೆ. ಬಿಸಿಲು ಇದಕ್ಕೇನು ವೈರು ಕಲೆಕ್ಷನ್ನು ಏನೂ ಬೇಡ, ಚಾರ್ಜ್ ಮಾಡೋದು ಬೇಡ, ಏನೂ ಬೇಡ. ಸುಮ್ಮನೆ ಅಲ್ಲಿ ಬಿಸಿಲು ಬರೋ ಕಡೆ ನಾವು ಇಲ್ಲಿ 2 ಸ್ಕ್ರೂ ಕೊಟ್ಟಿರ್ತಾರೆ, ಆ ಸ್ಕ್ರೂನ ಹಾಕಿದ್ರೆ ಆಯಿತು. ನಾನು ಸ್ಕ್ರೂನು ಕೂಡ ಹಾಕಿಲ್ಲ, ಸುಮ್ಮನೆ ತಂತಿನಲ್ಲಿ ಸುಮ್ಮನೆ ಕಟ್ಬಿಟ್ಟು ಮೊಳೆಗೆ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಯೂಸ್ಫುಲ್ಲಾಗಿದೆ ಇದು. ಅಂದರೆ ಸೆನ್ಸರ್ ಕೂಡ ಇದೆ, ಹತ್ತಿರ ಬಂದರೆ ಹತ್ಕೊಳ್ಳೋದು, ಇಲ್ಲ ಅಂದರೆ ಆಫ್ ಆಗಿರುತ್ತೆ. ಬೇಕಂದರೆ ಆ ಥರನೂ ಕೂಡ ನಾವು ಈ ಲೈಟ್ನ ಯೂಸ್ ಮಾಡ್ಬೋದು. ಇದು ತುಂಬ ಚೆನ್ನಾಗಿದೆ. ಇದಂತೂ ತುಂಬ ಇಷ್ಟ ಆಗಿ ಫಸ್ಟ್ ಒಂದು ತರಿಸ್ಕೊಂಡೆ ನಾನು. ಆಮೇಲೆ 2 ತರಿಸ್ಕೊಳ್ಳೋಣ, ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಮತ್ತೆ 2 ತರಿಸ್ಕೊಂಡೆ. ಒಟ್ಟು 3 ತರಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಇದು. ಇದು ಬಂದು ಕೆಳಗಡೆ ಫ್ರಿಜ್ಜು, ವಾಷಿಂಗ್ ಮಿಷಿನ್ನು ಎಲ್ಲ ಮೂವ್ ಮಾಡಬೇಕಿದ್ರೆ ಚೆನ್ನಾಗಿದೆ ಅಂತ ಹೇಳಿ ತರಿಸ್ಕೊಂಡೆ. ಇನ್ನೂ ಹಾಕಿಲ್ಲ ನಾನು ಅದನ್ನು ಎತ್ತಲಿಕ್ಕೆ. ಇದನ್ನು ಕೊಟ್ಬಿಟ್ಟು ಹಿಂಗಿದೆ ಅಲ್ಲ, ಹಿಂಗೆ ಕೊಟ್ಬಿಟ್ಟು ಹೀಗೆ ಎತ್ತಿದ್ರೆ ಅದು ಮೇಲೆ ಬರುತ್ತೆ. ಆವಾಗ ಇದನ್ನು ಕೊಡ್ಬೋದು ಸಪೋರ್ಟಿವ್ ಆಗಿ. ಇದು ಮೂವ್ ಆಗುತ್ತೆ. ಇದು ವೀಲ್ ಇರೋದ್ರಿಂದ ಚೆನ್ನಾಗಿದೆ. ಫ್ರಿಜ್ನ ನಾವು ಹಿಂದೆ ಕ್ಲೀನ್ ಮಾಡಬೇಕು, ವಾಷಿಂಗ್ ಮಿಷಿನ್ ಕೆಳಗಡೆ ಹಿಂದೆ ಎಲ್ಲ ಕ್ಲೀನ್ ಮಾಡಬೇಕು ಅಂದಾಗ ತಳ್ಳಲಿಕ್ಕೆ ಇಬ್ಬರು ಬೇಕಾಗುತ್ತೆ, ಇಲ್ಲ ಒಂದು ಸಪೋರ್ಟಿವ್ ಬೇಕಾಗುತ್ತೆ. ಈ ಥರ ವೀಲ್ ಹಾಕ್ಕೊಂಡ್ರೆ ನಾವೇ ತಳ್ಳಿಬಿಟ್ಟು ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡ್ಕೊಳ್ಬೋದು ಅನ್ನೋಕ್ಕೋಸ್ಕರ ನಾನು ಇದನ್ನು ತರಿಸ್ಕೊಂಡಿದ್ದೀನಿ. ಇದು 4 ಪೀಸ್ ಬರುತ್ತೆ, ಮತ್ತು ಇದು ಒಂದು ಬರುತ್ತೆ. ಇದೂ ತುಂಬಾ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಇನ್ನೂ ಹಾಕಿಲ್ಲ, ವಾಷಿಂಗ್ ಮಿಷಿನ್ಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ, ಹಾಕಬೇಕು. ಇದಂತೂ ತುಂಬ ಇಷ್ಟ ಆಯಿತು. ನಾವು ಅಡುಗೆ ಮಾಡ್ತಿರ್ಬೇಕಿದ್ರೆ ಸಣ್ಣದಾಗಿರುತ್ತಲ್ಲ ಮೊಬೈಲು, ಅದೆಲ್ಲ ನೋಡ್ತಿರೋಕ್ಕಾಗಲ್ಲ ಬಗ್ಗಿ. ಹಾಗಾಗಿ ಇದನ್ನು ತರಿಸ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಈ ರೀತಿ ಇಟ್ಬಿಟ್ಟು ಇದನ್ನು ಹೀಗೆ ಮುಂದಕ್ಕೆ ಹೇಳಿಬಿಟ್ಟು ಹೀಗೆ ಮಾಡಿಬಿಟ್ಟು ನಾನು ಮೊಬೈಲ್ನ ಆನ್ ಮಾಡಿ ನಿಮಗೆ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯ್ತಿದು. ಒಂದು ವಿಡಿಯೋ ಹಾಕೋಣ. ಇದು ಒಂದು ಬೇರೆ ಮೊಬೈಲಿಂದ ಹಾಕಿ ಇಡ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ ನಿಮಗೆ. ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲೇನಿಲ್ಲ, ದೊಡ್ಡದಾಗಿ ಡಿಸ್ಪ್ಲೇ ಆಗುತ್ತೆ ಅಷ್ಟೇ. ನಾವು ಡೈನಿಂಗ್ ಟೇಬಲ್ ಮೇಲೆ ಇಟ್ಬಿಟ್ಟು ಅಲ್ಲಿ ಕೆಲಸ ಮಾಡ್ಕೊಳ್ತಾ ಇದ್ದಾಗ ಹಂಗೆ ನೋಡ್ತಿರ್ಬೋದು. ಟಿ ವಿ ಇದೆ, ಟಿ ವಿಗಿಂತ ಇಲ್ಲಿ ನಾವು ಅಡುಗೆ ಮಾಡ್ತಿರ್ಬೇಕಿದ್ರೆ ಏನಾದರೂ ನೋಡಬೇಕು ಅಂತಂದರೆ ಇದನ್ನು ಹಾಕ್ಕೊಳ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು. ಯಾಕೆ ತರಿಸ್ಕೊಂಡೆ ಇದನ್ನು ಅಂತಾಯಿದ್ರು. 197 ಇದು. ತುಂಬಾ ಇಷ್ಟ ಆಯಿತು ನನಗಂತೂ, ಯೂಸ್ಫುಲ್ ಅಂತ ಅನ್ನಿಸ್ತು. ನೋಡೋಣ ಹೇಗೆ ಯೂಸ್ ಮಾಡ್ತೀನಿ ಅನ್ನೋದನ್ನು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ನಿಜಕ್ಕೂ ನನಗಂತೂ ತುಂಬಾ ಇಷ್ಟ ಆಗಿದೆ. ನೋಡಿ, ಅಷ್ಟು ದೂರದಿಂದನೂ ಕೂಡ ನಾವು ಇಟ್ಬಿಟ್ಟು ನೋಡ್ಬೋದು. ನನ್ನದೇ ವಿಡಿಯೋ ಹಾಕಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ.
ನೆಕ್ಸ್ಟ್ ಇದಂತೂ ತುಂಬಾ ಯೂಸ್ಫುಲ್ ಇದೆ ಎಲ್ಲರಿಗೂ. ಇದು ನಿಜಕ್ಕೂ ನನಗೆ ಇದು ಗೊತ್ತೇ ಇರಲಿಲ್ಲ ಈ ಥರದ್ದು ಇದೆ ಅಂತ. ತುಂಬಾ ಚೆನ್ನಾಗಿದೆ, ಎಲ್ಲರಿಗೂ ಯೂಸ್ ಆಗುವಂಥದ್ದು ಇದು. ಇದಕ್ಕೆ ಒಂದು ಚಾರ್ಜರ್ ಕೊಟ್ಟಿರ್ತಾರೆ, ಇದನ್ನು ಅಡಾಪ್ಟರ್ಗೆ ಹಾಕ್ಕೊಂಡು ನಾವು ಹಾಕ್ಕೊಳ್ಬೇಕು. ಇದು ಒಂದು ಲೈಟರ್ ಅಷ್ಟೇ, ತುಂಬಾ ಚೆನ್ನಾಗಿದೆ. ಇದನ್ನು ಆನ್ ಮಾಡಿ ಈ ಥರ ಹಚ್ಕೊಳ್ಳೋದಷ್ಟೇ. 3 ಡೇಸ್ 4 ಡೇಸ್ಗೊಂದ್ಸರಿ ನಾವು ಹೇಗೆ ಯೂಸ್ ಮಾಡ್ತೀವಿ ಹಾಗೆ ಇದು ಚಾರ್ಜ್ ಖಾಲಿ ಆಗ್ತಿರುತ್ತೆ. ಇದೊಂದನ್ನು ಚಾರ್ಜ್ಗೆ ಹಾಕ್ಕೋಬೇಕು ಅಷ್ಟೇ. ಇಲ್ಲಿ ನೋಡಿ, ಇಲ್ಲಿ ಹಾಕಿ ಇದನ್ನು ಅಡ್ಯಾಪ್ಟರ್ಗೆ ಹಾಕಿದ್ರೆ ಆಯಿತು. ನೋಡಿ ತುಂಬಾ ಚೆನ್ನಾಗಿದೆ, ಇದಂತೂ ತುಂಬ ಯೂಸ್ಫುಲ್ಲು. ಗ್ಯಾಸ್ ಸ್ಟವ್ ಹಚ್ಬೋದು, ದೇವ್ರ ದೀಪ ಹಚ್ಬೋದು. ಈಗ ಹೊರ್ಗಡೆ ನಾವು ದೇವಸ್ಥಾನಗಳಿಗೆ ಹೋದಾಗ ಮ್ಯಾಚ್ ಬಾಕ್ಸ್ ತೊಗೊಂಡು ಹೋಗ್ತೀವಿ. ಮ್ಯಾಚ್ ಬಾಕ್ಸ್ ತೊಗೊಂಡು ಹೋದಾಗ ಅಲ್ಲಿ ತೇವ ಆಗಿರುತ್ತೆ, ಮತ್ತೊಂದು ಏನೋ ಒಂದು ಆಗಿರುತ್ತೆ. ಆಗ ಇದ್ರಾಗ ಆಮೇಲೆ ಗಾಳಿ ಬೀಸ್ತಿರುತ್ತೆ. ಮೇಯ್ನಾಗಿ ಗಾಳಿ ಬೀಸ್ತಾ ಇದ್ದಾಗಂತೂ ಮ್ಯಾಚ್ ಬಾಕ್ಸಲ್ಲಿ ಎಷ್ಟು ಕೀಚಿದ್ರೂ ಹತ್ತಲ್ಲ ಅದು. ಹಾಗಾಗಿ ಇದಾದರೆ ಎಷ್ಟು ಬೇಕಾದ್ರೂ ತೋರಿಸ್ತೀನಿ ಇನ್ನೊಂದ್ಸಲ ಹೇಗಿದೆ ಅಂತ. ಹೀಗೆ ಆನ್ ಮಾಡಿಕೊಂಡು ಈಗ ಹಚ್ಕೊಳ್ಳೋದಷ್ಟೇ. ಹೀಗೆ ತುಂಬಾ ಚೆನ್ನಾಗಿದೆ ಇದಂತೂ, ನನಗಂತೂ ತುಂಬ ಇಷ್ಟ ಆಯಿತು. ನಾನು ಒಂದು ದೇವ್ರ ಮನೇಲಿ ಯೂಸ್ ಮಾಡ್ತಿದ್ದೀನಿ, ಹೊರಗಡೆ ಏನಾದರೂ ಹೋದಾಗ ಬೇಕಾಗತ್ತೆ ಅಂತ ಹೇಳಿ ಇದೊಂದು ಇನ್ನೂ ಒಂದು ತೊಗೊಂಡಿದ್ದೀನಿ ನಾನು. ಇದು ಹಚ್ಚಿ ಆದಮೇಲೆ ಇದನ್ನು ಆಫ್ ಮಾಡಿ ಇಟ್ಕೊಂಡ್ರೆ ಚಾರ್ಜು ತುಂಬ ದಿನ ಇರುತ್ತೆ. ನೋಡಿ, ಇದು ಇಷ್ಟ ಆದರೆ ನಿಮಗೆ ಇಷ್ಟ ಆಗಿದರೆ ಇದನ್ನು ತೊಗೊಳ್ಳಿ. ಇದನ್ನು ತುಂಬ ಯೂಸ್ಫುಲ್ ಇದಂತೂ, ಇದರಲ್ಲಂತೂ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ಇದನ್ನು ನಾನು, ಲೈಟರ್ನ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.